ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕರ್ನಾಟಕ ಸರ್ಕಾರ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಈ ಯೋಜನೆಯನ್ನು ಜಾರಿಗೆ ತರುವ ಮೂಲಕ ಸಾಕಷ್ಟು ಅಸಂಘಟಿತ ಕಾರ್ಮಿಕರಿಗೆ ಅಂದರೆ ವಂಶ ಪಾರಂಪರ್ಯವಾಗಿ ಒಂದಷ್ಟು ಕೆಲಸಗಳನ್ನು ತಾತ ಆದಮೇಲೆ ಅಪ್ಪ, ಅಪ್ಪ ಆದಮೇಲೆ ಮಕ್ಕಳು, ಮಕ್ಕಳು ಆದಮೇಲೆ ಮೊಮ್ಮಕ್ಕಳು, ಹೀಗೆ ವಂಶ ಪಾರಂಪರ್ಯವಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಒಂದಷ್ಟು ಜನ ಕಾರ್ಮಿಕರು, ಅದರ ಜೊತೆಗೆ ಚಿಕ್ಕ ಪುಟ್ಟ ವೃತ್ತಿಯನ್ನು ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ನೆರವನ್ನು ನೀಡಬೇಕು, ಸಹಾಯ ಹಸ್ತವನ್ನು ಚಾಚಬೇಕು ಎನ್ನುವ ದೃಷ್ಟಿಯಿಂದ ಒಂದು ಯೋಜನೆಯನ್ನು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯಲ್ಲಿ ಸಾಕಷ್ಟು ಜನರಿಗೆ ಅಂದರೆ ಈ ತರ ಚಿಕ್ಕ ಪುಟ್ಟ ಕೆಲಸವನ್ನ ಮಾಡ್ತಾ ಇರುವಂತಹ ಸಾಕಷ್ಟು ಜನ ಕಾರ್ಮಿಕರಿಗೆ ಸಾಕಷ್ಟು ರೀತಿಯಲ್ಲಿ ಒಳಿತಾಗೋದಂತೂ ಸತ್ಯ. ಯಾವುದು ಈ ಯೋಜನೆ? ಈ ಯೋಜನೆಯಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡುವಂತಹ ಅಸಂಘಟಿತ ಕಾರ್ಮಿಕರು ಬರ್ತಾರೆ, ಅವರಿಗೆ ಈ ಯೋಜನೆಯ ಮೂಲಕ ಸರ್ಕಾರ ಯಾವೆಲ್ಲ ಸವಲತ್ತುಗಳನ್ನ ಕೊಡುವ ಮೂಲಕ ಸಹಾಯ ಹಸ್ತವನ್ನ ಚಾಚತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಈ ಯೋಜನೆಯ ಸವಲತ್ತುಗಳನ್ನ ಪಡ್ಕೊಬೇಕು ಅಂತಂದ್ರೆ ಯಾವ ಕೆಲಸ ಮಾಡೋರು ಪಡ್ಕೋಬೇಕು, ಹೇಗೆ ಪಡ್ಕೋಬೇಕು ಅನ್ನೋದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆದ್ರೆ ಈ ಯೋಜನೆಯ ಮೂಲಕ ಒಂದು ನೋಂದಣಿಯನ್ನ ಮಾಡಿಕೊಂಡಿರುವಂತಹ ಕಾರ್ಮಿಕರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡಲಾಗುತ್ತೆ. ಆ ಸ್ಮಾರ್ಟ್ ಕಾರ್ಡ್ ನ ಮೂಲಕ ಇವರು ಸಾಕಷ್ಟು ಸೌಲಭ್ಯಗಳನ್ನ ಸರ್ಕಾರದ ಮುಖಾಂತರ ಪಡೆದುಕೊಳ್ಳಬಹುದು. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಸಾಕಷ್ಟು ಅಂದ್ರೆ 91 ವರ್ಗದವರನ್ನ ಅಸಂಘಟಿತ ಕಾರ್ಮಿಕರು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಗುರುತು ಮಾಡಿದೆ. ಇದರ ಪೈಕಿ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A ಮತ್ತು 3A ಮತ್ತು 3Bಗೆ ಸೇರಿದಂತಹ ಪಾರಂಪರಿಕ ವೃತ್ತಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಕಾರ್ಮಿಕರನ್ನ ಈ ಒಂದು ಯೋಜನೆಯ ಅಡಿಯಲ್ಲಿ ತರಲಾಗಿದೆ. ಹಾಗಿದ್ಮೇಲೆ ಯಾವೆಲ್ಲ ಕೆಲಸವನ್ನ ಮಾಡ್ತಾ ಇರುವಂತಹ ಚಿಕ್ಕ ಪುಟ್ಟ ಕಾರ್ಮಿಕರಿಗೆ ಅಥವಾ ಅಸಂಘಟಿತ ಕಾರ್ಮಿಕರಿಗೆ ಈ ಯೋಜನೆ ಅನುಕೂಲ ಮಾಡುತ್ತೆ ಅನ್ನೋದನ್ನ ನಾನು ಮೊದಲು ಹೇಳ್ಬಿಡ್ತೀನಿ. ಹಮಾಲರು, ಚಿಂದಿ ಆಯ್ವವರು, ಮನೆ ಕೆಲಸನ ಮಾಡ್ತಾ ಇರುವಂತಹ ಕಾರ್ಮಿಕರು, ಟೈಲರ್ಗಳು, ಮಡಿವಾಳರು, ಕ್ಷೌರಿಕರು, ಅಕ್ಕಸಾಲಿಗರು, ಕಮ್ಮಾರರು, ಕುಂಬಾರರು, ಬಟ್ಟಿ ಇಳಿಸುವಂತಹ ಕಾರ್ಮಿಕರು, ನೇಕಾರರು, ಪತ್ರಿಕೆಗಳನ್ನ ಮನೆ ಮನೆಗೆ ಬಂದು ಹಾಕ್ತಾರಲ್ಲ ಪ್ರತಿನಿತ್ಯ ಬೆಳಗ್ಗೆ ಅಂತಹ ಕಾರ್ಮಿಕರು, ವಿಕಲಚೇತನ ಕಾರ್ಮಿಕರು, ಅಲೆಮಾರಿ ಪಂಗಡದ ಕಾರ್ಮಿಕರು, ಬೀಡಿಯನ್ನ ಕಟ್ಟುವಂತಹ ಕೆಲಸಗಾರರು, ಕಲ್ಯಾಣ ಮಂಟಪ, ಸಭಾಭವನ, ಟೆಂಟ್ಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಕಾರ್ಮಿಕರು, ಸ್ವತಂತ್ರ ಲೇಖನವನ್ನ ಬರೆಯುವಂತಹ ಬರಹಗಾರರು, ಫೋಟೋಗ್ರಾಫರ್ಗಳು, ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರುಗಳು, ಬೀದಿ ಬದಿ ವ್ಯಾಪಾರಿಗಳು, ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು, ಗಿಗ್ ಕಾರ್ಮಿಕರು ಅಂದ್ರೆ ಈ ಡೆಲಿವರಿ ಆಪ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು, ಖಾಸಗಿ ವಾಣಿಜ್ಯ ಸಾರಿಗೆ ವಲಯದ ಕಾರ್ಮಿಕರು ಅಂದ್ರೆ ಗವರ್ನಮೆಂಟ್ ಬಸ್ಗಳಲ್ಲಿ ಕೆಲಸ ಮಾಡೋರನ್ನ ಹೆಂಗೆ ನೋಡಿರ್ತೀರಾ, ಕಂಡಕ್ಟರ್, ಡ್ರೈವರ್ ಹಾಗೆ ಕ್ಲೀನರ್, ಅದೇ ತರ ಖಾಸಗಿ ಬಸ್ಗಳಲ್ಲೂ ಕೆಲಸ ಮಾಡುವಂತಹ ಕಾರ್ಮಿಕರಿಗೂ ಸಹ ಈ ಯೋಜನೆ ಉಪಯೋಗ ಆಗುತ್ತೆ. ಹಗ್ಗವನ್ನ ಸಿದ್ಧಪಡಿಸುವಂತಹ ಕಾರ್ಮಿಕರು, ಉಪ್ಪನ್ನ ತಯಾರಿ ಮಾಡುವ ಕಾರ್ಮಿಕರು, ಬಿದಿರು ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಕಾರ್ಮಿಕರು, ಚಪ್ಪಲಿ ತಯಾರಿಕೆ ಮತ್ತು ರಿಪೇರಿ ಮಾಡುವಂತಹ ಕಾರ್ಮಿಕರು ಅಂದ್ರೆ ರಸ್ತೆ ಬದಿಯಲ್ಲಿ ಚಿಕ್ಕ ಪುಟ್ಟ ಚಪ್ಪಲಿ ರಿಪೇರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ ಅಂತಹ ಕಾರ್ಮಿಕರು, ಕೇಬಲ್ ಕಾರ್ಮಿಕರು, ಗಾದಿ, ಹಾಸಿಗೆ ಮತ್ತು ದಿಂಬನ್ನ ತಯಾರು ಮಾಡುವಂತಹ ಕಾರ್ಮಿಕರು, ಬಡಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಕಾರ್ಮಿಕರು, ಉಣ್ಣೆ ಮತ್ತು ಕಂಬಳಿ ಕೆಲಸ ಮಾಡೋರು, ಅಡಿಕೆ ಹಾಳೆಯಿಂದ ತಟ್ಟೆಯನ್ನ ತಯಾರಿಸೋರು, ಸಿಲ್ಕ್ ರೀಲಿಂಗ್ ಮತ್ತು ಸಿಲ್ಕ್ ಸ್ಟಿಚಿಂಗ್ ಕೆಲಸವನ್ನ ಮಾಡ್ತಾ ಇರುವಂತವರು, ಪೊರಕೆ ಕಡ್ಡಿ ತಯಾರಿಕೆ ಮಾಡೋರು, ಸುಣ್ಣ ಮಾಡೋರು, ದನಗಾಹಿಗಳು, ಹೈನುಗಾರಿಕೆ ಮಾಡೋರು, ಬಳೆ ವ್ಯಾಪಾರ ಮಾಡೋರು, ಕಂಚಿನ ಕೆಲಸವನ್ನ ಮಾಡೋರು, ನಾರಿನಿಂದ ವಿವಿಧ ಉತ್ಪನ್ನಗಳನ್ನ ತಯಾರಿಕೆ ಮಾಡ್ತಾ ಇರುವಂತಹ ಕೆಲಸಗಾರರು, ಬೆತ್ತದ ಕೆಲಸ ಅಂದ್ರೆ ಈ ಮರಗಳನ್ನ ಉಪಯೋಗಿಸಿಕೊಂಡು ಆಟಿಕೆಗಳನ್ನ ತಯಾರಿಸ್ತಾರ ಅಂತಹ ಕಾರ್ಮಿಕರು, ಚರ್ಮದ ವಸ್ತುಗಳ ತಯಾರಕರು, ಅಗರಬತ್ತಿ ತಯಾರಕರು, ಸ್ಮಶಾನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರು, ವಿಗ್ರಹ ಅಥವಾ ಅಂದ್ರೆ ಒಂದು ಕಲ್ಲನ್ನ ಉಪಯೋಗಿಸಿಕೊಂಡು ವಿಗ್ರಹವನ್ನ ಕೆತ್ತನೆ ಮಾಡ್ತಾರಲ್ಲ ಅಂತಹ ಕಾರ್ಮಿಕರು, ಮೀನುಗಾರಿಕೆ ಮಾಡ್ತಾ ಇರೋರು, ನಾಟಿ ಔಷಧಿಯನ್ನ ತಯಾರು ಮಾಡ್ತಾ ಇರೋರು, ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಮಾಡ್ತಾ ಇರೋರು, ಶೀಟ್ ಮೆಟಲ್ ವೃತ್ತಿಯನ್ನ ಮಾಡ್ತಾ ಇರೋರು, ಬೈಸಿಕಲ್ ರಿಪೇರಿಗಳನ್ನ ಮಾಡ್ತಾ ಇರೋರು, ಬಣ್ಣಗಾರಿಕೆ, ಮುದ್ರಣಗಾರಿಕೆ ಮತ್ತು ಹಚ್ಚೆ ಹಾಕುವುದು ಅಂದ್ರೆ ಟ್ಯಾಟೂ ಹಾಕೋದು ಅಂತ ಏನ್ ಹೇಳ್ತೀವಿ, ಇತ್ತೀಚಿನ ದಿನಗಳಲ್ಲಿ ಹಳೆ ಕಾಲದಲ್ಲಿ ಹಚ್ಚೆ ಹಾಕುವಂತಹ ಪದ್ಧತಿ ಇತ್ತು. ಇಂತಹ ಕೆಲಸಗಳನ್ನ ಮಾಡ್ತಾ ಇರುವಂತಹ ಕಾರ್ಮಿಕರು, ಮ್ಯಾಟ್ ತಯಾರಿಕೆ ಮಾಡೋರು, ರಥವನ್ನ ತಯಾರು ಮಾಡೋರು, ಗ್ಲಾಸ್ ಬೀಡ್ಸ್ ಅನ್ನ ತಯಾರಿಕೆ ಮಾಡೋರು, ಮೆಟಲ್ ನಿಂದ ಒಂದಷ್ಟು ಕ್ರಾಫ್ಟ್ ಗಳನ್ನ ಮಾಡ್ತಾರೆ ಅಂತಹ ಕೆಲಸಗಾರರು,
ಟಿನ್ ವಸ್ತುಗಳನ್ನ ತಯಾರು ಮಾಡುವಂತಹ ಕೆಲಸಗಾರರು, ಜೇನು ಸಾಕಾಣಿಕೆಯನ್ನ ಮಾಡುವಂತಹ ಕಾರ್ಮಿಕರು, ಗಾಣಗಳಲ್ಲಿ ಕೆಲಸ ಮಾಡ್ತಾ ಇರೋರು, ಹೂವನ್ನ ಕಟ್ಟುವಂತಹ ವೃತ್ತಿಯನ್ನ ಮಾಡ್ತಾ ಇರೋರು, ಪಾತ್ರಗಳಿಗೆ ಕಲಾಯಿಯನ್ನ ಹಾಕುವಂತಹ ಕೆಲಸವನ್ನ ಮಾಡೋರು, ವಾದ್ಯ ವೃಂದವನ್ನ ಮಾಡೋರು, ವೆಲ್ಡಿಂಗ್ ಶಾಪ್ಗಳಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಚಿಕ್ಕ ಪುಟ್ಟ ಕೆಲಸಗಾರರು, ಕುರಿ ಸಾಕಾಣಿಕೆ, ಹೀಗೆ ಇನ್ನು ಸಾಕಷ್ಟು ಜನರಿಗೆ ಈ ಒಂದು ಯೋಜನೆ ಬಹಳ 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 ಹೆಲ್ಪ್ ಆಗುತ್ತೆ. ಸೊ ನಾನು ಇವಾಗ ಏನು ಹೇಳಿದೆ, ಇಷ್ಟೂ ಕೆಲಸಗಳನ್ನ ಮಾಡ್ತಾ ಇರುವಂತಹ ಅಸಂಘಟಿತ ಕಾರ್ಮಿಕರಿಗೆ ಈ ಒಂದು ಯೋಜನೆಯಿಂದ ಯಾವ ರೀತಿ ಉಪಯೋಗ ಆಗಬಹುದು ಅನ್ನೋದನ್ನ ನಾವು ನೋಡೋದಾದ್ರೆ, ಇವರಿಗೆ ಅಪಘಾತ ಪರಿಹಾರ ಸೌಲಭ್ಯ ಅಂತ ಸರ್ಕಾರದಿಂದ ಕೊಡಲಾಗುತ್ತೆ. ಅಂದ್ರೆ ಅಪಘಾತದಿಂದ ಮರಣವನ್ನ ಹೊಂದಿದ್ದಾರೆ, ಅಂದ್ರೆ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇರುವಂತಹ ಸಾಕಷ್ಟು ಜನ ಕಾರ್ಮಿಕರು ಅಪಘಾತದಿಂದ ಮರಣ ಹೊಂದಿದ್ರೆ ಅವರಿಗೆ 1,00,000 ರೂಪಾಯಿ ಪರಿಹಾರವನ್ನ ಕೊಡಲಾಗುತ್ತೆ. ಅದರ ಜೊತೆಗೆ ಅಪಘಾತದಿಂದ ಏನಾದರೂ ಶಾಶ್ವತವಾಗಿ ಅಥವಾ ಕಂಪ್ಲೀಟ್ ಭಾಗಶಃ ಅವರು ದುರ್ಬಲರಾದರೆ, ದೈಹಿಕವಾಗಿ ಕಾಲ್ ಕಟ್ಟಾಯ್ತು, ಕೈ ಕಟ್ಟಾಯ್ತು, ಅವರು ಬೆಡ್ ರಿಡನ್ ಆಗೋದ್ರು, ಅವ್ರಿಗೆ ಇನ್ನ ಎದ್ದೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರೆ ಅಂತಹ ವ್ಯಕ್ತಿಗಳಿಗೂ ಸಹ 1,00,000ದವರೆಗೆ ಒಂದು ಪರಿಹಾರವನ್ನ ಈ ಒಂದು ಯೋಜನೆಯ ಅಡಿಯಲ್ಲಿ ಕೊಡಲಾಗುತ್ತೆ. ಜೊತೆಗೆ ಆಸ್ಪತ್ರೆ ವೆಚ್ಚವನ್ನ 50,000 ರೂಪಾಯಿಗಳವರೆಗೂ ಸಹ ಮರುಪಾವತಿ ಮಾಡಲಾಗುತ್ತೆ. ಅದರ ಜೊತೆಗೆ ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚ, ಅಂದ್ರೆ ಸಾಮಾನ್ಯವಾಗಿ ಇಂತಹ ಕಾರ್ಮಿಕರು ಸಾವನ್ನಪ್ಪಿದ್ರೆ ಅಥವಾ ಆಕ್ಸಿಡೆಂಟ್ ಆಗಿ ಸಹ ಸಾವನ್ನಪ್ಪಿದ್ರೆ ಅಂತಹ ಕಾರ್ಮಿಕರಿಗೆ ಅಂತ್ಯಕ್ರಿಯೆ ವೆಚ್ಚಕ್ಕಾಗಿ 10,000 ರೂಪಾಯಿಗಳವರೆಗೂ ಸಹ ಸರ್ಕಾರದಿಂದ ಧನ ಸಹಾಯವನ್ನ ಮಾಡಲಾಗುತ್ತೆ. ಈ ಯೋಜನೆಗೆ ನೀವು ಅರ್ಜಿಯನ್ನ ಹಾಕಬೇಕು, ಅರ್ಜಿಯನ್ನ ಸಲ್ಲಿಸಬೇಕು. ಈ ಎಲ್ಲಾ ಸವಲತ್ತುಗಳನ್ನ ಈ ಎಲ್ಲಾ ಕೆಲಸ ಮಾಡ್ತಾ ಇರುವಂತಹ ಅಸಂಘಟಿತ ಕಾರ್ಮಿಕರು ಬಳಸ್ಕೋಬೇಕು ಅಂತಂದ್ರೆ ಅದಕ್ಕೂ ಕೂಡ ಒಂದಷ್ಟು ಮಾನದಂಡಗಳು ಇದೆ, ಅಂದ್ರೆ ಒಂದಷ್ಟು ಕಂಡೀಷನ್ಸ್ ಇದೆ. ಯಾವೆಲ್ಲ ಕಂಡೀಷನ್ಸ್ ಇದೆ ಈ ಒಂದು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ, ಈ ಯೋಜನೆ ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಮಾತ್ರ ಆಗಿರುತ್ತೆ. ಅರ್ಜಿದಾರರ ವಯೋಮಿತಿ 18ರಿಂದ 60 ವರ್ಷಗಳ ಒಳಗಿರಬೇಕು. ಈ ಮಂಡಳಿಯಲ್ಲಿ ನೋಂದಾಯಿತರಾಗಿ ವೃತ್ತಿಯಲ್ಲಿ ತೊಡಗಿಕೊಂಡಿರಬೇಕು. ಏನು ರಿಜಿಸ್ಟ್ರೇಷನ್ ಆಗಿ ನಾನು ಏನು ಹೇಳಿದೆ ಆ ಎಲ್ಲಾ ಕೆಲಸಗಳಲ್ಲೂ ಅವರು ಪ್ರೆಸೆಂಟ್ಲಿ ತೊಡಗಿಕೊಂಡಿರಬೇಕು. ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು, ಅಂದ್ರೆ IT ಫೈಲ್ ಅನ್ನ ಇವರು ಮಾಡಿರಬಾರ್ದು, IT ಅನ್ನ ಇವರು ಕಟ್ತಾ ಇರಬಾರ್ದು, ಇವರ ಹೆಸರಿನಲ್ಲಿ ESI PF ಸೌಲಭ್ಯಗಳು ಇರಬಾರ್ದು. ಈ ಎಲ್ಲಾ ಅರ್ಹತೆಗಳು ಇರೋರು ಮಾತ್ರ ಈ ಒಂದು ಯೋಜನೆಯ ಅಡಿಯಲ್ಲಿ ಒಂದಷ್ಟು ಸೌಲಭ್ಯಗಳನ್ನ ತೆಗೆದುಕೊಳ್ಳಲು ಅರ್ಜಿಯನ್ನ ಸಲ್ಲಿಸಬಹುದು. ಇದ್ರ ಜೊತೆಗೆ ಇದನ್ನ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು, ಎಷ್ಟು ದಿನದ ಒಳಗೆ ಸಲ್ಲಿಸಬೇಕು ಅನ್ನೋದನ್ನ ನೋಡೋದಾದ್ರೆ, ಅಪಘಾತ ಸಂಭವಿಸಿದ 1 ವರ್ಷದ ಒಳಗೆ ಹಾಗೂ ಸಹಜ ಮರಣವಾಗಿದ್ದರೆ 6 ತಿಂಗಳ ಒಳಗೆ ಸೇವಾ ಸಿಂಧು ಎನ್ನುವ ಪೋರ್ಟಲ್ ಅಪ್ಲಿಕೇಶನ್ ನ ಮೂಲಕ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಬೇಕು. ಈ ರೀತಿ ನೀವು ಸೇವಾ ಸಿಂಧು ಪೋರ್ಟಲ್ ನ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ದೆ ಆದ್ರೆ ನಿಮ್ಮ ಕಷ್ಟದ ಸಮಯದಲ್ಲಿ ಸರ್ಕಾರ ಈ ಒಂದು ಯೋಜನೆಯ ಮೂಲಕ ನಿಮಗೆ ಒಂದು ಸಹಾಯ ಹಸ್ತವನ್ನ ಚಾಚುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಾನು ಆಗ್ಲೇ ಯಾವೆಲ್ಲ ಕೆಲಸಗಳನ್ನ ಮಾಡ್ತಾ ಇರುವಂತಹ ಕಾರ್ಮಿಕರು ಅಂತ ಹೇಳಿದೆ ಅವರ ಗಮನಕ್ಕೆ ನೀವು ತರಬೇಕು. ಅವರಿಗೆ ಈ ವಿಡಿಯೋವನ್ನ ನೀವು ಶೇರ್ ಮಾಡಬೇಕು. ಇಫ್ ಇನ್ ಕೇಸ್ ಅಂಥವರಿಗೆ ನೀವು ಶೇರ್ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರು ಈ ರೀತಿಯ ಕೆಲಸ ಮಾಡ್ತಾ ಇರೋರು ನಿಮ್ಮ ನಡುವೆ ಇದ್ದೇ ಇರ್ತಾರೆ. ಅವರನ್ನ ಕರೆದು ಈ ರೀತಿ ಒಂದು ಯೋಜನೆ ಇದೆ, ಈ ಯೋಜನೆಯ ಸದುಪಯೋಗವನ್ನ ನೀವು ಪಡಿಸ್ಕೋಬೇಕು ಅಂತ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ದಯಮಾಡಿ ಗೈಡ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.